ಏನು ಬಿಡಮ್ಮ, ಅವಳ ಮನೆಯಾಗ ಇತ್ಕೊಂಡು ಅವಳು ಹೇಳ್ದಂಗೆ ಕೇಳಬೇಕು ಅನ್ನೋದು ಏನಿಲ್ಲ. ಹಾಂ, ಸಾಕಿದೆ ಮನೆಗೆ ಇರೋಣ, ನಾವು ಅವಳಿಗಿನ್ನ ಚೆನ್ನಾಗಿ ದುಡ್ದು ಚೆನ್ನಾಗಿ ನಾವು ಕೊಡ್ಸನ್ಬಿಡು. ನಿಧಿ ಐತೆ ಅಂತ ಹೇಳಿ ಹಾರಾಡ್ತಾ ಇದ್ದಾಳೆ, ಅದು ಎಲ್ಲೈತೆ ಎಂಬುದೇ ಸಿಗ್ತಾ ಇಲ್ಲ. ಆ ನಿಧಿ ವಿಷಯ ಒಂದಿಟ್ಟು ಬಾಯಿ ಬಿಡ್ಸತಕ್ಕ ಅದು ಎಲ್ಲೈತೆ ಅಂದ್ಬಿಟ್ಟು ಪತ್ತೆ ಹಚ್ಚತಕ್ಕ ನೀನು ಸುಮ್ಮನೆ ಇದ್ದಿದ್ರೆ ಸಾಕಾಯಿತು. ನಾನು ಹೇಳಿದೆ ಸುಮ್ಮನಿರಪ್ಪ ಸುಮ್ಮನಿರಪ್ಪ ಅಂತ ಹೇಳಿ ಒಂದೆರಡು ದಿನ ಸುಮ್ಮನೆ ಇದ್ದಿದ್ರೆ ಸಾಕಾಯಿತು. ನೀನು ಅದನ್ನ ಒಂದು ಬಾಯಿ ಬಿಡಿಸಿದ್ರೆ ನಾವು ಅದಕ್ಕೋಸ್ಕರನೇ ಅಲ್ಗೂ ಹೋಗಿದ್ದೀವಿ. ಬಿಡತ್ತೆ ಅತ್ತ ಅಳ್ಟಾಗಂಗೆ ಅನ್ನಿಸ್ಕೊಂಡು ಅಲ್ಲಿರ್ಬೇಕಂದ್ರೆ ಆಗಲ್ಲ. ನಾವೆಲ್ಲ ಸಾಕ್ರಿ ಮಾಡಿಕೊಟ್ಟು ಎಲ್ಲ ಮಾಡಿದ್ರು ನಂಗೆ ದೊಡ್ಡ ಈಸಿ ಥರ ಆಡ್ತಾ ಇದ್ದಾಳೆ. ಆ ನಿಧಿ ಸಿಕ್ಕಿರೋದಕ್ಕೆ ಭಾಳ ಓವರಾಗಿ ಆಡ್ತಾ ಇದ್ದಾಳೆ ಅವಳು. ಅದು ಒಂದಲ್ಲ ಒಂದಿನ ಹಾಳಾಗೋಗುತ್ತೆ, ಹೆಂಗೆ ಸಿಕ್ಕಿತ್ತಂಗೆ ಹಾಳಾಗೋಗುತ್ತೆ. ನನ್ನ ಗಂಡನ್ನೇ ಹಿಡ್ಕೊಂಡು ಹೊಡಿತಾಳೆ ಅಂದರೆ ಅವಳು. ಇವಾಗ ಸುಮ್ಕಿರಿ, ಯಾಕಂತ ವಿರುದ್ಧ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಯಸ್ಸಾಗೇ ಬಂಗಾಳೆ ಮಾತಾಡ್ಕೊಂಡು ನಾವೆಲ್ಲ ಬಾಯಿ ಬಿಡಿಸ್ಬೇಕಾಯ್ತು. ಹಿಂಗಾದ್ರೆ ಇನ್ನಿನ್ನ ಮುಗೀತು. ನಮಗೇನು ಸಿಗೋದಿಲ್ಲ. ಹೆಂಗತ್ತ ನಿಮ್ಮದೇ ಇರ್ಬೋದಾಗಿತ್ತ, ನೀವು ದುಡಿಲಿಲ್ಲ ಅಂದ್ರೂ ಕಾಣ್ತಿರ್ಲಿಲ್ಲ. ಎಲ್ಲ ತಂದು ಹಾಕರತ್ತ ಮನೆಯಾಗೆ, ನಿಮ್ಮದೇಗತ್ತ ಮನೇನು ದೊಡ್ಡದಾಗಿತ್ತು, ಸುಮ್ಮನೆ ಇರ್ಬೋದಾಗಿತ್ತು ಒಂದು 2 ದಿನ. ಇವನು ಕಂಟಿ ಪುಸುಕುನ್ ಮಾತಾಡ್ಬಿಟ್ಟವನಿ ಯಮನ್ ನೋಡ್ದಂಗೆ ಅದೆಲ್ಲ ಫೋನ್ನಾಗಿ ಇಟ್ಟೇನೈತೆ. ಇವಾಗ ಏನೇ ಅಂದ್ರೂ ಕೇಳಲ್ಲ. ಮಾತಾಡೇನು ಕಣ್ಮಮ್ಮ, ಇದನ್ನು ನೋಡಿ ಹೇಳು ನೀನು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡುತ್ತೆ. ಬಂದ್ರಾ ನೀವು ಇಲ್ಕೇನೆ? ಬಂದ್ವಿ ಕಣಕ್ಕ. ನೋಡು ಅವಳು ಇಲ್ಲಿ ಇರಬೇಡ್ರಿ, ಹೊರಟೋಗಿ ಇಲ್ಲಿಂದಾನ ಅಂತ ಹೇಳಿ ಜೋರು ಮಾಡಿದ್ಲು, ಅದಕ್ಕೆ ಬಂದ್ವಿ. ನನ್ನೇ ಹಿಡ್ಕೊಂಡು ಹೊಡಿತಾಳಲ್ಲ ವರ್ಷ ಅವಳು. ಅರಿತಾ ಅನ್ನೋಳು ದುಡ್ಡು ಐತೆ ಅಂತ ಹೇಳಿ ಏನು ಪವರ್ ತೋರಿಸ್ತಾ ಇದ್ದಾಳೆ, ನಿಧಿ ಸಿಕ್ಕೈತೆ ಅಂತ ಹೇಳಿ. ಅಲ್ಲ, ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾಳಲ್ಲ ಅವಳು. ಅದಕ್ಕೇನೆ ಹೋಗೇ ನಿನಗೆ ನಿಧಿ ಇದ್ದಿದ್ರೆ ನಾವು ಬೇಕಾದ್ರೆ ಕೂಲಿ ಮಾಡ್ಕೊಂಡು ತಿಂದ್ರು ನಾನು ಹಂಗಿರೋ ಅಂಥವನು ಅಂತ ಹೇಳಿ ಸರಿಯಾಗಿ ಬೈದು ಬಂದಿದ್ದೀನಿ. ನಿನ್ನ ಹತ್ರ ಅನ್ನಿಸ್ಕೊಂಡು ನಾನು ಇಲ್ಲಿರೋ ಅಂಥದ್ದೇನೂ ಇಲ್ಲ ಅಂತೇಳಿ ನಾವಿಬ್ಬರು ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ವರ್ಷ. ಅವಳದು ಬರೀ ಅಂತದೆಯ ಫೋಟೋ ತಕ್ಕೊಳ್ಳೋದು, ವಿಡಿಯೋ ಮಾಡೋದು, ಬರೀ ರೆಕಾರ್ಡ್ ಮಾಡ್ಕೊಳ್ಳೋದು, ಬರೀ ಅವಳದು ಅದೇನೆ. ಏನ್ರಾಗ ನಾನು ರೆಕಾರ್ಡ್ ಮಾಡ್ತೀನಿ, ನಾನು ವಿಡಿಯೋ ಮಾಡಿದ್ದೀನಿ, ನಾನು ಫೋಟೋ ಹೊಡೆದಿದ್ದೀನಿ. ನಾವು ವರ್ಷ ನಾವು ಎಲ್ಲ ಫೋಟೋ ಹೊಡೆದು ಆ ಸುಗುಣಕ್ಕೆ ಕಳಿಸವಳೆ. ಅವಳು ಬರೀ ಅಂತ ಕಿತಾಪತಿನಿ ಹಾಳಾಗಿ ಹೋಗ್ತಾಳೆ. ಸುಮ್ಮನಿರು. ಅವಳೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ. ಅಯ್ಯೋ ಅಂತೊಳಗೆ ಕಣಮ್ಮ ವಿಜಿ, ಇವಾಗ ಚೆನ್ನಾಗಿರೋದು ಒಳ್ಳೆಳಾಗಿರೋದು. ಅಯ್ಯೋ ಇವಾಗ ಅವಳೇ ಮೆರೆದಾಡ್ತಾ ಇದ್ದಾಳೆ ಊರಾಗೆಲ್ಲನ. ಒಬ್ಬೊಬ್ಬೊಬ್ಬೊಬ್ಬ ನಂಗೇನೆ ಕೆಟ್ಟಿದ್ದಕ್ಕೆ ಅವಳಂಗೆ ಕೆಟ್ಟಿರಾರೇ ಇರಲಿಲ್ಲ. ಇವಾಗ ನಾನು ಒಳ್ಳೆಳು ಅಂತ ಊರಾಗ ಎಲ್ಲರ ತಗೋ ತೋರಿಸ್ಕೊಂತಾ ಇದ್ದಾಳೆ. ಮನೆಯಾಗ ಎಲ್ಲರ ತಗೋ ಕೆಟ್ಟಾಳಾಗವಳೆ, ಇವಾಗ ಊರಾಗೆಲ್ಲ ಒಳ್ಳೆಳನ್ನ ಥರ ಎಲ್ಲರ ತಗೋ ತೋರಿಸ್ಕೊಂತಾ ಇದ್ದಾಳೆ. ಅದೇನೇ ಅಂದ್ರೂ ಅವಳು ನಿಧಿ ವಿಷಯ ಬಾಯಿ ಬಿಡ್ತಾ ಇಲ್ಲ. ಅದು ನಾನೊಬ್ರನ್ನ ವಿಚಾರಿಸ್ದೆ ಕಂಟಿ. ಏನಂತಂದರೆ ಇವಾಗ ನಿಧಿ ಸಿಕ್ಕೈತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲ ಪತ್ತೆ ಹೆಚ್ಚಿಸ್ತಾರಂತೆ, ಬಾಯಿ ಬಿಡಿಸ್ತಾರಂತೆ. ಅದಕ್ಕೆ ನಾವು ಅವಳ ಮೇಲೆ ಕಂಪ್ಲೇಂಟ್ ಕೊಡೋಣ. ನನಗೂ ಈ ವಿಷಯ ಗೊತ್ತಾಯಿತು. ಕಂಪ್ಲೇಂಟ್ ಕೊಟ್ಟರೆ ನಿಧಿ ಸಿಕ್ಕಿದ್ರೆ ಅಪರಾಧ, ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಹೇಳಿ ರೂಲ್ಸ್ ಐತೆ. ಇವಾಗ ನಾವು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ಊರಾಗೂ ಎಲ್ಲ ಹೇಳ್ತಾರೆ ನಿಧಿ ಸಿಕ್ಕೈತೆ ಅಂತ ಹೇಳಿ. ಆವಾಗ ಸುಮ್ಮನೆ ಅವಳನ್ನ ಜೈಲಿಗೆ ಹಾಕ್ತಾರೆ, ಬಾಯಿ ಬಿಡಿಸ್ತಾರೆ, ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಸರ್ಕಾರಕ್ಕೆ ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಆವಾಗ ಅವಳು ಬೀದಿಗೆ ಬೀಳ್ತಾಳೆ. ಹಂಗೆ ಕಂಪ್ಲೇಂಟ್ ಕೊಡೋಣ. ಮತ್ತೆ ಅದು ರೂಲ್ಸ್ ಇರೋದೇ ಹಂಗೆ, ಗೌರ್ಮೆಂಟಿನ ಕಂಟಿಯವ್ರೆ, ಅದು ಹಂಗೆ ಇರೋದು ರೂಲ್ಸು. ನಿಮಗೆ ಆ ನಿಧಿ ಸಿಕ್ಕೈತೆ ಅಂದರೆ ಅದು ಮನೇಲಿ ಇಟ್ಕೊಳ್ಳೋಂಗಿಲ್ಲ, ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಡಿ. ಕಂಪ್ಲೇಂಟ್ ಕೊಟ್ಬಿಟ್ರೆ ಅವಳಿಗೆ ಏನು ಇಲ್ದಂಗೆ ಆಗ್ತಾಳೆ. ಅವಾಗ ನಿಮ್ಮ ಕಾಲು ಕೈ ಇಟ್ಕೊಂತಾಳೆ ಬಂದು. ಏನು ಮೆರೆದಾಡ್ತಾ ಇದ್ದಾಳೆ, ಅದು ಇರೋದಕ್ಕೆ ಅವಳು ಅಷ್ಟೊಂದು ಮೆರಿತಾ ಇರೋದು. ಅಲ್ಲ, ವರ್ಷನ ವಿರುದ್ಧವಾಗಿ ಅಂಗಡಿ ಹಾಕಿದ್ಲು, ಏನೆಲ್ಲ ಮಾಡ್ತಾ ಇದ್ದಾಳೆ. ನಿಮ್ಮ ವಿರುದ್ಧವಾಗೆಲ್ಲ ಮಾಡ್ತಾ ಇದ್ದಾಳೆ. ಎಷ್ಟು ಮಾಡ್ತಾ ಇದ್ದಾಳೆ ಕಿತಾಪತಿ ಆ ರೀತಾ ಅನ್ನೋಳು. ನನಗೂ ಸುಗುಣನಿಗೂ ತಂದಿಕ್ಕಿಳು, ನನಗೂ ಸುಗುಣನಿಗೆಲ್ಲ ತಂದಿಕ್ಕಿ ನಾವು ಚೆನ್ನಾಗಿರೋರ್ನೆಲ್ಲ ದೂರ ಮಾಡಿದ್ಲು. ಎಷ್ಟು ಕಿತಾಪತಿ ಮಾಡ್ತಾ ಇದ್ದಾಳೆ ಅವಳು. ಸುಮ್ಮನಿರ ಮತ್ತು ಓಟು ಸುಮ್ಮನೆ ಅದು ಇದು ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಯಾಕೆ ಸುಮ್ಮನೆ ಸುಮ್ಮನಿರಬೇಕು. ಇಲ್ಲ ಅಂಕಲ್, ನಿಮಗೆ ಗೊತ್ತಿಲ್ಲ, ಅದು ಇರೋದೇ ಹಂಗೆ ರೂಲ್ಸು. ಬೇಕಾದರೆ ಇವ್ರು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿರಲಿ, ಅದ್ರಲ್ಲಿ ದುಡ್ಡು ಖರ್ಚಾಗೋವಂಥದ್ದು ಏನಿಲ್ಲ. ದುಡ್ಡು ಖರ್ಚಾಗೋಕ್ಕೆ ಅದರಲ್ಲಿ ಏನಾದರೂ ಇವರೇನೇನೇನೋ ಅಲ್ಲೇನೇನು ಮಾಡೋ ಆಗಿಲ್ಲ. ಹಿಂಗೆ ಇಂಥವ್ರಿಗೆ ನಿಧಿ ಸಿಕ್ಕೈತೆ ಅಂತ ಹೇಳಿ ಹಿಂಗೆ ಕಂಪ್ಲೇಂಟ್ ಕೊಟ್ಟು ಬಂದುಬಿಟ್ರೆ ಅವರೆಲ್ಲ ಬರ್ತಾರೆ, ಪೊಲೀಸ್ನವ್ರು ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಎಲ್ಲ ಕೇಳ್ತಾರೆ, ಎಲ್ಲ ಬಾಯಿ ಬಿಡಿಸ್ತಾರೆ. ಅವರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿಟ್ಟಿದೆಯಾ ಹೇಳು, ಎಷ್ಟು ನಿಧಿ ಸಿಕ್ಕೈತೆ, ಎಲ್ಲೈತೆ ಅಂತ ಹೇಳಿ ಎಲ್ಲ ಬಾಯಿ ಬಿಡಿಸಿ ಅದನ್ನೆಲ್ಲನ ಅವರು ಸರ್ಕಾರಕ್ಕೆ ಒಪ್ಪಿಸ್ಕೊಳ್ತಾರೆ. ಆವಾಗ ಅವಳು ಬೀದಿಗೆ ಬೀಳ್ತಾಳೆ, ಏನು ಇಲ್ದಂಗೆ ಆದಾಗ. ಮಸ್ತ್ ಮಾಡ್ಕೊಂಡಿದ್ದಾಳೆ. ಅಲ್ಲೆಲ್ಲೂ ಅದೆಷ್ಟೋ ಎಕರೆ ಹೊಲ ತೊಗೊಂಡಿದ್ದಾಳಂತೆ. ಅದೆಷ್ಟೋ ಎಕರೆ ಹೊಲ ತೊಗೊಂಡು ಎಲ್ಲನ ಹೆಸ್ರಿಗೆ ಮಾಡಿಸ್ಕೊಂಡಿದ್ದಾಳಂತೆ. ಎಲ್ಲ ಹೆಸ್ರಿಗೆ ಮಾಡಿಸ್ಕೊಂಡು ಯಾರಿಗೂ ಗೊತ್ತೇ ಇಲ್ದಂಗೆ ಮಾಡಿದಾಳಂತೆ. ಅದೆಲ್ಲನ ಇವಾಗ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲನ ಬಯಲಿಗೆ ಬೀಳುತ್ತೆ, ಅವಳ ಹೆಸ್ರಿಗಿರೋದು ಹೊಲ ಎಲ್ಲನ. ಅಯ್ಯೋ, ಕಂಪ್ಲೇಂಟ್ ಕೊಟ್ಟರೆ ಸಾಕು. ಅವಳದು ಇವಾಗ ಆಧಾರ್ ಕಾರ್ಡ್ ತೊಗೊಬಿಟ್ರೆ ಅವಳು ಇಂಥ ಹೆಸರಂತ ಹೇಳಿದ್ರು ಸಾಕು, ಅವರೆಲ್ಲ ಲೀಸ್ಟ್ ತೆಗಿಸ್ತಾರೆ. ಅವಳದು ಏನು ಆಧಾರ್ ಕಾರ್ಡ್ ಎಲ್ಲನ ಲೀಸ್ಟ್ ತಗೊಂತಾರೆ. ತಗೊಂಡು ಅವಳ ಆಸ್ತಿ ಎಷ್ಟು ಮಾಡಿದ್ದಾಳೆ ಏನು ಅದೆಲ್ಲ ಪತ್ತೆ ಹಚ್ಚುತ್ತಾರೆ. ಅದನ್ನೆಲ್ಲ ಪತ್ತೆ ಹಚ್ಚಿ ಎಲ್ಲ ಬಾಯಿ ಬಿಡಿಸ್ತಾರೆ. ಸುಮ್ಮನಿರು. ಇವಾಗ ಜಾಸ್ತಿ ಅವಳೇನು ಆಸ್ತಿ ಮಾಡಿದ್ದಾಳೆ ಅನ್ನಿಸ್ತೈತೆ. ಅದಕ್ಕೆ ನಿಧಿ ಇಲ್ಲ ಅನ್ನಿಸ್ತೈತೆ. ಮನೆಗೆ ಎಲ್ಲ ಆಸ್ತಿ ಮಾಡಿಬಿಟ್ಟಿದ್ದಾಳೆ. ಇದ್ದರೆ ಇರೋದಿಲ್ಲ, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಆಸ್ತಿ ಮಾಡಿದ್ದಾಳೆ. ಕಂಪ್ಲೇಂಟ್ ಕೊಟ್ಟರೆ ಇದೆಲ್ಲ ಬಯಲಾಗುತ್ತೆ ಕಂಟಿ. ಸುಮ್ಮನೆ ಕಂಪ್ಲೇಂಟ್ ಕೊಡೋಣಪ್ಪ. ನನಗೂ ಎಷ್ಟು ಮೋಸ ಮಾಡಿದ್ದಾಳೆ, ನಿನಗೂ ಎಷ್ಟು ಮೋಸ ಮಾಡಿದ್ದಾಳೆ. ಮತ್ತೆ ಕೊಡ್ರಿ, ಎಲ್ಲ ಹಾಳಾಗೋಗ್ಲಿ. ನಮಗೆ ಸಿಗ್ದಿರೋದು ಬರೇ ಕಂಡಾರಿ ಸಿಗ್ತೈತೆ ಅಂದಮೇಲೆ ಕೊಡ್ರಿ, ಎಲ್ಲ ಹಾಳಾಗೋದ್ರು ಪರವಾಗಿಲ್ಲ.
ಅವಳ ಹತ್ರ ಏನು ಇರಬಾರ್ದು. ಹಂಗಾದ್ರೆ ಮಾತ್ರ ಅವಳು ಹೇಳಿದಂಗೆ ಕೇಳೋದು. ಇವಾಗ ಅದೆಲ್ಲ ಐತೆ ಅಂತ ಹೇಳಿ ಮೆರಿತಾ ಇದ್ದಾಳೆ. ಅದೆಲ್ಲ ಹಾಳಾಗೋದ್ರೇ ಅವಳು ಸುಮ್ಮನಿರೋದು. ಇಲ್ಲಾಂದರೆ ಇನ್ನೂ ನಮ್ಮ ಮಕ್ಳಿಗೆ ಬೆಲೆನೇ ಇರಲ್ಲ. ಅಲ್ಲ ಮೈದ್ನ ಅಂತೇಳಿ ಒಂದು ಸ್ವಲ್ಪನೂ ಬೆಲೆ ಕೊಡಲ್ಲ. ನನ್ನ ಮಗನ್ಗೆ ಅದು ಏನು ಮಾಡಿದಾಳೋ ಏನೋ ಗೊತ್ತಿಲ್ಲ. ನಮ್ಮ ಕಂಟಿ ನಾವು ಹೇಳ್ದಂಗೆ ಕೇಳೋನು ವರ್ಷ. ನಮ್ಮ ಬಂಟಿಗೆ ಅದು ಏನು ಮಾಡಿದಾಳೋ ಏನೋ ಗೊತ್ತಿಲ್ಲಪ್ಪ. ಅವಳು ಮಾತು ಮೀರಲ್ಲ, ಹಂಗೆ ಇದ್ದಾನೆ ಇವಾಗ. ಅವನು ಏನೇಂದ್ರೂ ಬಾಯ್ ಬಿಡಲ್ಲ. ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತೀನಿ, ಏನೆಲ್ಲ ಕೇಳ್ತೀನಿ, ಹಂಗಂದ್ರೂ ನಮ್ಮ ಬಂಟಿ ಏನೇನು ಹೇಳಲ್ಲ. ಅವ್ರ ಜೊತೆ ಎಲ್ಲ ಇದ್ದಾನೆ. ವರ್ಷನ ಜೊತೆಗೆ ಅವ್ನ ವಿರುದ್ಧವಾಗಿ ಅವನಿಗೆ ಅಂಗಡಿ ಇಕ್ತಾನೇ. ನಮ್ಮ ವರ್ಷ ಅವ್ನು ಕಂಡ್ರೆ ಆಗ್ತಿರ್ಲಿಲ್ಲ. ವರ್ಷನ ವಿರುದ್ಧವಾಗಿ ಅಂಗಡಿ ಇಕ್ತಾನೆ ನಮ್ಮ ಬಂಟಿ. ಅವನು ಕಂಡ್ರೆ ಆಗ್ತಿರ್ಲಿಲ್ಲ. ಇವಾಗ ಅವನ ಜೊತೆನೇ ವರ್ಷನ ಜೊತೆನೇ ನಮ್ಮ ಬಂಟಿ ಚೆನ್ನಾಗಿದ್ದಾನೆ ಅಂದರೆ ಲೆಕ್ಕ ಹಾಕು. ಏನು ಮಾಡಿರಬೇಕು ಈ ರೀತ, ಏನು ತಲೆಗೆ ತುಂಬಿರಬೇಕು ನಮ್ಮ ಬಂಟಿಗೆ. ಭಾರಿ ಐನ್ ಕ್ರಿಮಿನಲ್ ಇದ್ದಾಳೆ ಇವಳು. ಅಯ್ಯೋ, ಅವಳು ತಿಳ್ಕೊಂಡಿದ್ದಾಳೆ ಆಂಟಿ. ಇಲ್ಲಿ ನೋಡ್ರಿ ರಾಜ ಆಂಟಿ, ನಾನು ಅವಳಿಗಿನ್ನ ಏನು ಕ್ರಿಮಿನಲ್ ಇದ್ದೀನಿ. ಅವಳು ಅಂದ್ಕೊಂಡಿರ್ಬೋದು ಇವಾಗ ಮರಕ್ಕಿನ ಮರ ದೊಡ್ಡವಿರ್ತವೆ. ಅವಳು ತಿಳ್ಕೊಂಡಿದ್ದಾಳೆ ನಾನೇ ಬುದ್ಧಿವಂತಿ, ನಾನೇ ಗ್ರೇಟ್ ಅಂತ ಅಂದ್ಕೊಂಡಿರ್ತಾಳೆ. ಇವಾಗ ಕಂಪ್ಲೇಂಟ್ ಕೊಟ್ಟರೆ ನಿಧಿ ವಿಷಯ ಎಲ್ಲ ಬಾಯ್ಬಿಡುತ್ತೆ. ಇಷ್ಟು ಆಸ್ತಿ ಮಾಡ್ದಲ್ಲ ನೀನು, ಇವಾಗ ಕಂಪ್ಲೇಂಟ್ ಕೊಡ್ತೀವಿ ಅನ್ಕ. ಅವಳಿಗೆ ನಿಧಿ ಸಿಕ್ಕೈತೆ, ಹಿಂಗೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾಳೆ, ಮಸ್ತ್ ಮಾಡ್ಕೊಂಡಿದ್ದಾಳೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ಎಲ್ಲನ ಇವಾಗ ನಿನಗೆ ಹೆಂಗೆ ಬಂತು ಇದೆಲ್ಲನ, ನೀನು ಯಾವ ರೀತಿ ತಗೊಂಡೆ ಎಲ್ಲ ತನಿಖೆ ಮಾಡ್ತಾರೆ. ಎಲ್ಲ ತನಿಖೆ ಮಾಡಿ ಬಾಯಿ ಬಿಡಿಸ್ತಾರೆ. ಅದೆಷ್ಟು ಎಕರೆ ಹೊಲ ತಗೊಂಡಿದ್ದಾಳೆ ಅಂತ ಹೇಳೋದಲ್ಲ, ಅದನ್ನೆಲ್ಲ ಬಾಯಿ ಬಿಡಿಸ್ತಾರೆ. ಅದನ್ನೆಲ್ಲ ಬಾಯಿ ಬಿಡಿಸಿ ಪತ್ತೆ ಹಚ್ಚುತ್ತಾರೆ. ನಿನಗೆ ಹೆಂಗೆ ಬಂತು, ಇಷ್ಟೊಂದು ತಗೊಂಡಿದ್ಯಲ್ಲ, ನೀನು ಏನರಲ್ಲಿ ದುಡ್ದೆ, ನಿನಗೆ ಹೆಂಗೆ ಬಂತು ಇದೆಲ್ಲ ಆದಾಯ ಅಂತ ಎಲ್ಲ ಕೇಳ್ತಾರೆ. ಎಲ್ಲ ಪತ್ತೆ ಹಚ್ಚುತ್ತಾರೆ. ಸುಮ್ಮನಿರಿ. ಅವಳೇನೋ ನಾನೇ ಬುದ್ಧಿವಂತಿ ಅಂದ್ಕೊಂಡಿದ್ದಾಳೆ. ಎಲ್ಲ ನಿಧಿ ಎಲ್ಲ ತಗೊಂಡೋಗ್ಬಿಟ್ಟು ಎಲ್ಲ ಆಸ್ತಿ ಮಾಡಿಬಿಟ್ಟಿದ್ದಾಳೆ. ಅಲ್ಲೆಲ್ಲ ತೋಟ ತಗೊಂಡಿದ್ದಾಳಂತ ಅಲ್ವಾ, ಎಷ್ಟೊಂದು 10 ಎಕರೆ ತೋಟ ತಗೊಂಡಿದ್ದಾಳಂತೆ. ಹೂನಕ್ಕ ಹೇಳ್ತಾರೆ. 10 ಎಕರೆ ಹೊಲ ತಗೊಂಡಿದ್ದಾಳಂತೆ. 10 ಎಕರೆ ಹೊಲ ತಗೊಂಡು ಸೈಟ್ಗಳೆಲ್ಲ ಮಾಡಿದಾಳಂತೆ. ಮತ್ತು ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಮಾಡಿದಾಳಂತೆ. ಅದು ಏನೇನು ಮಾಡಿದಾಳು ಅನ್ನೋದೇ ಗೊತ್ತಿಲ್ವಂತೆ, ಹಂಗೆ ಮಾಡಿದಾಳಂತೆ. ನನಗೆಲ್ಲ ವಿಷಯ ಹಿಂಗೆ 3ನೇರಿಂದ ಗೊತ್ತಾಯಿತು. ಒಟ್ಟಿನಲ್ಲಿ ಮಾಡಿದ್ದಾಳೆ. ಅದಕ್ಕೆ ನಿಧಿ ಮನೇಲಿ ಏನೂ ಇಲ್ಲ. ಮಾಡಿ ಎಲ್ಲನ ಅವಳು ಆಸ್ತಿ ಮಾಡಿಬಿಟ್ರೆ ದುಡ್ಡು ಇರುತ್ತೆ ಆಸ್ತಿಯಾಗಿ ಅಂತ ಹೇಳಿ ಎಲ್ಲ ಟೌನ್ಗಳಾಗೆಲ್ಲ ಮನೆ ಮಾಡಿದಾಳಂತೆ. ಹೊಲ ಯಾರ ಹೆಸರು ಮಾಡಿದಾಳೆ ಗೊತ್ತಿಲ್ಲ. 10 ಎಕರೆ ಹೊಲ ಮಾಡಿರೋದು ಮಾತ್ರ ಕನ್ಫರ್ಮ್ ಆಗೈತೆ. ಗೊತ್ತಾಯಿತು ನನಗೆ ಒಂದು ದಿವಸ. ಅವತ್ತು ನಮ್ಮ ಬಂಟಿ ಮಾಮನ ಹತ್ರ ಮಾತಾಡ್ತಾ ಇದ್ಲು. ಆವಾಗ ಕೇಳಿಸ್ಕೊಂಡೆ 10 ಎಕರೆ ಹೊಲ ಅಂತ ಹೇಳಿ. ಅದು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗಿತ್ತು. 10 ಎಕರೆ ಹೊಲ, ಅಲ್ಲೆಲ್ಲ ತಂತಿ ಬೇಲಿ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ಮಾತಾಡ್ತಿದ್ಲು. ಅದೆಲ್ಲನ ನನಗೆ ಗೊತ್ತಾಯಿತು ಆವಾಗ. 10 ಎಕರೆ ಹೊಲ ತಂಡ್ರದಂತೂ ಕನ್ಫರ್ಮ್ ಆಗೈತೆ. ಇನ್ನು ಮನೆ ಸೈಟು ಅವೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 10 ಎಕರೆ ಹೊಲ ತಂಡಿರೋದು ಮಾತ್ರ ಕನ್ಫರ್ಮ್ ಆಗಿ ಅಕ್ಕ ನನಗೆ. ಮತ್ತು 10 ಎಕರೆ ಹೊಲ ತಗೊಳಕ್ಕೆ ನಿನಗೆ ಹೆಂಗೆ ಬಂತು, ನೀನು ಏನರಲ್ಲಿ ದುಡ್ದೆ, ನಿನಗೆ ಎಲ್ಲಿಂದ ಬಂತಿದ್ದು ಆದಾಯ, ನೀನು ಏನು ಆಸ್ತಿ ಮಾಡಿದ್ಯಾ ಅಂತ ಎಲ್ಲ ಪ್ರತಿಯೊಂದು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿ ಎಲ್ಲ ಪ್ರತಿಯೊಂದೂ ಅವ್ರು ಕೇಳ್ತಾರೆ. ನೀನು ಎಗ್ ರೈಸ್ ಅಂಗಡಿ ಹಾಕಿದ್ಯಾ, ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಎಷ್ಟಕ್ಕೆ ಬರುತ್ತೆ ನಿಂದು, ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ, ನೀನು ಯಾವುದರಲ್ಲಿ ಎಷ್ಟು ದುಡ್ದಿದ್ದೆ, ನೀನು ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೆ, ಎಲ್ಲ ಪ್ರತಿಯೊಂದು ತನಿಖೆ ಮಾಡ್ತಾರೆ. ಎಲ್ಲ ತನಿಖೆ ಮಾಡಿ ಎಲ್ಲ ಚೆಕಿಂಗ್ ಮಾಡಿ ಅವಳನ್ನ ನೋಡು ಎಲ್ಲಿದ್ರೂ ಬಾಯಿ ಬಿಡಿಸಿ ಅವಳನ್ನ ಬೀದಿಗೆ ಎಳಿತಾರೆ. ಅದೆಲ್ಲ ಗೌರ್ಮೆಂಟಿಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಸರ್ಕಾರಕ್ಕೆ ಜಮಾ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಮತ್ತು ಸರ್ಕಾರಕ್ಕೆಲ್ಲ ಜಪ್ತಿ ಮಾಡ್ಕೋಬೇಕು. ಅವಳಿಗೇನು ಇರಬಾರ್ದು, ಅವಳು ಬೀದಿಗೆ ಬೀಳಬೇಕು. ಅದನ್ನು ನಾವು ನಮ್ಮ ಕಣ್ಣಿಂದ ನೋಡಲೇಬೇಕು ಕಣ. ವರ್ಷ ನಾನು ನೀನು ಸೇರಿ ಏನಾದರೂ ಮಾಡಬೇಕು. ಈ ವರ್ಷ ಕಂಟಿ ಸೇರಿ ಏನು ಮಾಡಿದ್ರಪ್ಪ, ನನಗೆ ಇದು ಏನಾಯ್ತಪ್ಪ ವಿಚಿತ್ರ ಅಂದ್ಕೋಬೇಕು. ವಿಜಿ ಬೇರೆ ಇದ್ದಾರೆ. ವಿಜಿ ಅವರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ವ. ವಿಜಿ ಅವರೇ, ನೀವು ನಾವು ಏನೋ ನಮ್ಗೆ ಗೊತ್ತಾಗ್ದಿಲ್ಲದೆಲ್ಲ ನೀವು ಹೇಳ್ತೀರಾ. ಆಂಟಿ ಅವರೇ, ನಾನಿರ್ಬೇಕಾದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿಬಿಡಿ. ಎಲ್ಲ ನನಗೆ ಬಿಟ್ಟಿದ್ದು ಬಿಡಿ. ನಾನೆಲ್ಲ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ, ಸುಮ್ಮನೆ ರೀ. ಅವಳು ಅತಿ ಬುದ್ಧಿವಂತಿ ಅಂತ ಅಂದ್ಕೊಬಿಟ್ಟಿದ್ದಾಳೆ. ಮರಕ್ಕಿಂತ ಮರ ದೊಡ್ಡವಿರ್ತಾರೆ. ಈಗ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಬುದ್ಧಿಯಲ್ಲಿ ದೊಡ್ಡವರಾಗಿರ್ತಾರೆ, ಗೊತ್ತಾ? ಇವಾಗ ಅಂಥ ಕಾಲ. ಅವಳೇನು ಅಂದ್ಕೊಂಡಿದ್ದಾಳೆ. ಆದರೆ ನಿಮಗೆಲ್ಲ ಗೊತ್ತಾಗಿದ್ದಷ್ಟು ನಾನು ಇನ್ನೂ ಜಾಸ್ತಿ. ಅವಳು 10 ಪಟ್ಟು ಯೋಚನೆ ಮಾಡೋದು, ನಾನು 20 ಪಟ್ಟು ಯೋಚನೆ ಮಾಡಿರ್ತೀನಿ. ಅದು ಮುಂದಾಲೋಚನೆ 20 ಪಟ್ಟಷ್ಟು ನಾನು ಮುಂದಾಲೋಚನೆ ಮಾಡ್ತೀನಿ. ನಾನು ಅವಳಿಗಿನ್ನ ಏನು ತಲೆ ನನಗಷ್ಟು ತಲೆ ಅವಳಿಗಿಲ್ಲ ಬಿಡು. ಅದೇನೋ ತಿಳ್ಕೊಂಡಿದ್ದಾಳೆ ಅವಳು. ನಾನು ನೋಡು, ಇವಾಗ ಕಂಪ್ಲೇಂಟ್ ಕೊಡಬೇಕಂತ ನಿಮ್ಗೇನು ಗೊತ್ತಿತ್ತು? ನಾನು ಹೇಳ್ತಾ ಇದ್ದೀನಿ, ನಿಧಿ ಸಿಕ್ಕಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲ ಸರ್ಕಾರಕ್ಕೆ ಜಪ್ತಿ ಮಾಡ್ಕೊಳ್ತಾರೆ. ಅವ್ರಿಗೇನು ಇಲ್ದಂಗೆ ಆಗ್ತಾರೆ. ಸರ್ಕಾರಕ್ಕೆಲ್ಲ ಒಪ್ಪಿಸ್ಲೇಬೇಕು. ಕಾನೂನು ರೀತಿಯಾಗಿರೋದೇ ಅದು. ನಿಧಿ ಸಿಕ್ಕೈತೆ ಅಂದರೆ ಅದು ಗೌರ್ಮೆಂಟಿಗೆ ಒಪ್ಪಿಸ್ಲೇಬೇಕು. ನಮ್ಗೆ ಹಿಂಗೆ ಅಂಬದು ಗೊತ್ತಿದ್ರೆ ಕೊಡ್ತಿದ್ವಿ ಕಣಕ್ಕ. ನಮ್ಮ ಜೊತೆಗೆ ಯಾರೂ ಇರಲಿಲ್ಲ. ಇವಾಗ ನೀವಿರೋದಕ್ಕೆ ನಮ್ಗೆ ಎಷ್ಟೋ ಧೈರ್ಯ. ಹೆಂಗೆ ಗೊತ್ತಲಾಗೆ, ಇವ್ರು ನಮ್ಮ ಮನೆಯವ್ರು ಒಬ್ಬರೇ ಹೋಗ್ಬೇಕಂದ್ರೆ ನಮಗೆ ಕಳ್ಸೋದಕ್ಕೆ ಬೇಡ ಅಂತ ನಾವು ಸುಮ್ಮನೆ ಆದ್ವಿ. ಇವರು ಒಬ್ಬರೇ ಹೋಗೋದಕ್ಕೆ ಏನೋ ಹಿಂಜರಿದ್ರು. ಇವಾಗ ನೀವು ಇದೆಯಲ್ಲ ನಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೆ. ಹೆಂಗೋ ನಮಗೂ ಕಂಟಿಯವ್ರಿಗೂ ಸ್ವಲ್ಪ ಧೈರ್ಯ ಬಂದೈತೆ ನೀವೆಲ್ಲ ಇರೋದಕ್ಕೆ. ವರ್ಷ ಅವರೆಲ್ಲ ಇರೋದಕ್ಕೆ ಹೆಂಗೋ ಧೈರ್ಯ ಬಂದೈತೆ. ಏನೋ ಮಾಡ್ರತ್. ರೀತಮ್ ಕೊಡಲ್ಲ, ಏನಿಲ್ಲ ಕೊಡಲ್ಲ ಅಂದರೆ ಸುಮ್ಮನೆ ಹಿಂಗೆ ಮಾಡಿದ್ರೆ ನಮಗಲ್ಲ ಮತ್ತು ಕಂಡರಿಗೆಲ್ಲ. ಈ ಕಂಡರೆಲ್ಲ ಯಾಕೆ ತಿನ್ಬೇಕು? ಮನೆಯಾಗ್ಲಾರಲ್ಲ, ಅತ್ತೆ ಮಾಮ ಅಲ್ಲ, ತಂದೆ ತಾಯಿ ಅಲ್ಲ, ಯಾರು ಅಲ್ಲ ಅಂದಮೇಲೆ ಬರೀ ಕಂಡರು. ತಂದೆ ತಾಯಿ ಕೊಟ್ಟಿರ್ಬೇಕು, ಅವಳು ಸಾಮಾನ್ಯ ಅಲ್ಲೆಲ್ಲ ತಾಂಡೋಗಿ ಕೊಟ್ಟಿರ್ಬೇಕು. ನಮ್ಮ ಮನೆಯಾಗ್ಲಾರ್ಗಿಲ್ಲ ಅಂದಮೇಲೆ ಇನ್ಯಾಕೆ ಹೋಗಿ ಕಂಪ್ಲೇಂಟ್ ಕೊಡ್ರಿ.
ಕೊಟ್ಟ ಮೇಲೆ ಎಲ್ಲ ಬಾಯಿ ಬಿಡ್ತಾಳೆ ಅವಳೆಲ್ಲ. ನನಗೆ ಗೊತ್ತಿರಲಿಲ್ಲ, ವಿಜಯ್ ಅವ್ರು ಹೇಳೋಕ್ಕೆ ಗೊತ್ತಾಯಿತು ಇದು ಗೌರ್ಮೆಂಟಿಗೆ ಸೇರಬೇಕಾಗಿದ್ದು. ಒಂದು ನಿಧಿ ಸಿಕ್ಕೈತೆ ಅಂದರೆ ಅದು ಗೌರ್ಮೆಂಟ್ಗೆ ಒಪ್ಪಿಸ್ಬೇಕು. ಇವಾಗ ಹೋಗ್ಬಿಟ್ಟು ಇವಳಿಗೆ ನಿಧಿ ಸಿಕ್ಕೈತೆ, ಅವಳು 10 ಎಕರೆ ಹೊಲ ತೊಗೊಂಡಿರೋದು ಕನ್ಫರ್ಮ್ ಆಗಿಬಿಟ್ಟೈತೆ. ನಮ್ಮ ಶ್ವೇತಾ ಕೇಳಿಸ್ಕೊಂಡಿದ್ದಾಳೆ, ಅದಕ್ಕೇ ಎಲ್ಲ ಬೇಜಾನ ಆಸ್ತಿ ಮಾಡಿದ್ದಾಳೆ. ಇವಳಿಗೆ ಎಲ್ಲಿಂದ ಬಂತು ಇದೆಲ್ಲ ತನಿಖೆ ಮಾಡಿರಿ, ಅವಳಿಗೆ ನಿಧಿ ಸಿಕ್ಕೈತೆ, ಇದು ಗೌರ್ಮೆಂಟಿಗೆ ಒಪ್ಪಿಸ್ಬೇಕಾಯ್ತು, ಇದು ಕಾನೂನು ರೀತಿ ಅಪರಾಧ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಆ ರೀತನ ಅವಾಗ ಎಲ್ಲ ಸರ್ಕಾರ ಜಪ್ತಿ ಮಾಡಿಕೊಂಡು ಬರೀ ಕೈ ಆಗುತ್ತೆ. ಅವ ರೀತನ್ಗೆ ಏನು ಇಲ್ದಂಗೆ ಆಗುತ್ತೆ, ಅವಳು ಬೀದಿಗೆ ಬೀಳ್ತಾಳೆ. ಅದಿರೋದಕ್ಕೆ ಇವಾಗ ಅಷ್ಟೊಂದೆಲ್ಲ ಹಾರಾಡ್ತಾ ಇದ್ದಾಳೆ. ನಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದಾಳೆ. ನೋಡೋಣ, ನಾಳು ಬಂದು ನಮ್ಮ ಕೈ ಕಾಲು ಹಿಡ್ಕೋಬೇಕು, ಹಾಗಾಗಬೇಕು. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.